ಭಾರತದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ ನೋಡಿ. ನೀವೇ ನೋಡ್ತಾ ಇದ್ದಾರಲ್ಲ, ಸುಳ್ಳು ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಏನು ಸುಳ್ಳಿದೆಯಾ? ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಗೋಲ್ಡ್ ರೇಟು, ಡಾಲರ್ ರೇಟು, ಏನು ನರೇಂದ್ರ ಮೋದಿ ಅವರು ಮೊದಲು ಮಾತನಾಡಿದಾರಲ್ಲ ಅವೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿದೆ. 65 ರೂಪಾಯಿ ಪೆಟ್ರೋಲ್ ಹೋಗಿ 100 ರೂಪಾಯಿ ಆಗಿದೆ, 100 ದಾಟಿದೆ. 58 ರೂಪಾಯಿ ಡೀಸೆಲ್ ಇದ್ದಿದ್ದು ಇವತ್ತು 95 ಆಗಿದೆ. ಗ್ಯಾಸ್ ಸಿಲಿಂಡರ್ ಇವತ್ತು ಸಹ 415 ಇದ್ದಿದ್ದು ಇವತ್ತು ಸಹ 1100 ಆಗಿದೆ. ಬಂಗಾರ ತಗೊಳ್ಬೇಡಿ ಅಂತೇಳಿ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಡಾಲರ್ ಬಗ್ಗೆ ಮಾತಾಡ್ತಿದ್ರು, ಅವಾಗ 58 ರೂಪಾಯಿ ಡಾಲರ್ ಇತ್ತು, 58 ರೂಪಾಯಿ ಆಗಿದೆ ಡಾಲರು ಅಂತೇಳಿ. ಅದು ಏನು ತೋರಿಸ್ತದೆ ಅಂದರೆ ಅದನ್ನು ಕೂಡ ಹೇಳಿದ್ರು ಅವರು, ದುರ್ಬಲ ಪ್ರಧಾನಮಂತ್ರಿ ತೋರಿಸ್ತದೆ ಈ ಡಾಲರ್ ಇದು ಅಂತೇಳಿ. ಮತ್ತೀಗ 96 ಆದ್ಮೇಲೆ ಇವರನ್ನ ಸಶಕ್ತ ಪ್ರಧಾನಮಂತ್ರಿಗಳಾಗ್ತಾರ? ಇವತ್ತು ಯಾವ ಮಟ್ಟಕ್ಕೆ ನಮ್ಮ ದೇಶ ಹೋಗಿದೆ? ಇವತ್ತೊಂದು ದಿವಸ ಸಂಪೂರ್ಣವಾಗಿ ಇವತ್ತೊಂದು ದಿವಸ ನಮ್ಮ ದೇಶ ಇವತ್ತೊಂದು ದಿವಸ ಸಂಕಷ್ಟದಲ್ಲಿದೆ. ಹೀಗಾಗಿ ಇವರು ಏನು ಬರೇ ಕೇವಲ ಘೋಷಣೆ, ಅಚ್ಛೇ ದಿನ್ ಯಾರಿಗೂ ಬರಲಿಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಯಾರಿಗೂ ಬರಲಿಲ್ಲ, ಕಪ್ಪುವನ್ನ ತರ್ತೀನಿ ಬರಲಿಲ್ಲ. ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷದಲ್ಲಿ 24 ಕೋಟಿ ಉದ್ಯೋಗ ಸಿಗಬೇಕಾಗಿತ್ತು. ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ನಷ್ಟ ಆಗ್ತಾ ಇದೆ ಉಲ್ಟಾ. ಹೀಗಾಗಿ ಸಂಪೂರ್ಣ ಎಲ್ಲ ರಂಗದಲ್ಲೂ ನರೇಂದ್ರ ಮೋದಿ ಅವರು ಕೇಂದ್ರ ಬಿಜೆಪಿ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಮ್ಯಾನಿಪುಲೇಷನ್ ಮಾಡ್ಕೊಂಡ್ಬಂದು ಬೇರೆ ಪಕ್ಷವನ್ನು ಒಡೆದಾಕಿ ಮಷಿನ್ ಏನದಲ್ಲ ಲಾಂಡ್ರಿ ಮಷೀನಲ್ಲಿ ಹಾಕಿ ತೆಗೆಯೋದ್ರಿಂದ ಎಷ್ಟೋ ಜನ ಇದ್ದಾರೆ. ಇವತ್ತೊಂದು ದಿವಸ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರು, ಅಸ್ಸಾಂ ಚೀಫ್ ಮಿನಿಸ್ಟರು ಎಲ್ಲ ಬೇರೆ ಬೇರೆ ಇದ್ದಂಥವ್ರು. ಅಜಿತ್ ಪವಾರ್ ಪಾಪ ಇವತ್ತಿನ ದಿವಸ ಇಲ್ಲ, ಅಶೋಕ್ ಚವ್ಹಾಣ್ ಅವರಿದ್ದಾಗ ಅವ್ರ ಮೇಲೆ ಹಗರಣ ನಾಚಿಕೆ ಬರ್ತದೆ ಅಂತ ಇವರು ಹೇಳಿದರು. ಅವ್ರದ್ದು ಸ್ಕ್ಯಾಂಡಲ್ ಆದಾಗ ಈಗ ನಾಚಿಕೆ ಬಂದವರು ಮುಖ್ಯಮಂತ್ರಿ ಮಾಡ್ತಿರಲ್ಲ. ಕಾಲಚಕ್ರ ಇದು ಆಗ್ತದೆ. ಡೌನ್ಫಾಲ್ ಹ್ಯಾಸ್ ಸ್ಟಾರ್ಟೆಡ್ ಆಫ್ ನರೇಂದ್ರ ಮೋದಿ. ಅವರ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಇವತ್ತು ಮುಂದೆ ದೇಶದಲ್ಲಿ ಇವತ್ತು ದಿವಸ ಭಾಳ ದೊಡ್ಡ ಬದಲಾವಣೆ. 29 29 ಚುನಾವಣೆ ಒಳಗಡೆ ಭಾಳ ದೊಡ್ಡ ಬದಲಾವಣೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ಹೇಳಿದಂಗೆ ಆ ಸಂದರ್ಭದಲ್ಲಾದರೂ ಕೂಡ ಇವತ್ತು ದಿವಸ ಈ ಸರ್ಕಾರ ಪತನ ಆಗುವಂಥ ಎಲ್ಲ ರೀತಿಯ ಸಾಧ್ಯತೆಗಳಿದೆ.